ಏನೇನು ಆಗ್ತಾ ಇದೆ ಎಲ್ಲ ವಿವರಗಳನ್ನು ಟಿವಿನೇ ನಿಮ್ಮ ಮುಂದಿಡ್ತಾ ಇದೆ. ಬಹಳಷ್ಟು ಬದಲಾವಣೆಗಳಿವೆ. ಆದರೆ ಅದಕ್ಕಿಂತ ಮೊದಲು ಒಂದಷ್ಟು ಸಂಗತಿಗಳನ್ನು ಹೇಳಲೇಬೇಕು. ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಉಗ್ರರಿಗೆ ನೆರವಾಗ್ತಾ ಇದೆ ಅನ್ನುವಂಥದ್ದು ಇದೇನು ಹೊಸದೇನೂ ಅಲ್ಲ. ನಾವೆಷ್ಟು ಬಾಯಿ ಬಿಡ್ಕೊಂಡ್ರೂ ಕೂಡ ಈ ಇಂಗ್ಲೆಂಡಿಗಾಗಿರ್ಬೋದು, ಅಮೆರಿಕಕ್ಕಾಗಿರ್ಬೋದು, ಅವ್ರು ಯಾರಿಗೂ ಕೂಡ ಅರ್ಥವೇ ಆಗಿರಲಿಲ್ಲ. ಯಾವಾಗ ಉಗ್ರರ ದಾಳಿ ಆಯಿತು ನೋಡಿ ಅಮೆರಿಕದ ಮೇಲೆ, ಆಗ ಗೊತ್ತಾಯಿತು ಭಾರತ ಹೇಳ್ತಿದ್ದಂಥ ಮಾತುಗಳೆಲ್ಲವೂ ಕೂಡ ಸತ್ಯ. ಈಗ ಬರೀ ಅವರು ಮಾತ್ರ ಹೇಳುವಂಥದ್ದಲ್ಲ, ಪಾಕಿಸ್ತಾನದ ರಾಜಕಾರಣಿಗಳು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ರಕ್ಷಣಾ ಸಚಿವ ಹೇಳಿದಂಥ ಮಾತು ಗಮನಿಸಬೇಕು. ಆತ ಒಂದು ಟಿ ವಿ ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ಹೌದು 30 ವರ್ಷದಿಂದ ನಾವು ಇಂಗ್ಲೆಂಡ್ ಮಾತು ಕೇಳಿಕೊಂಡು, ನಾವು ಅಮೆರಿಕದ ಮಾತು ಕೇಳಿಕೊಂಡು ನಾವು ಉಗ್ರರನ್ನು ಪೋಷಣೆ ಮಾಡಿದ್ದೀವಿ. ಇಮ್ರಾನ್ ಖಾನ್ ಈ ಮಾತನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಇನ್ನು ಉಪಪ್ರಧಾನಿ ಮತ್ತು ಈಗಿನ ವಿದೇಶಾಂಗ ಸಚಿವ ಇಶಾಕ್ ಧರ್ ಇವರೆಲ್ಲರೂ ಕೂಡ ಸ್ವಾತಂತ್ರ್ಯ ಸೇನಾನಿಗಳು ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಅಂದರೆ ಇವರು ಬೆಂಬಲ ಕೊಡಿ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಇದ್ದಂಥದ್ದು ಪಕ್ಕ ಆರೋಪಗಳೇನಿತ್ತಲ್ಲ, ಆ ಆರೋಪಕ್ಕೆ ಸಂಬಂಧಪಟ್ಟಂಗೆ ಎಸ್ ಕುಬೂಲ್ ಹೇ ಒಪ್ಕೊಂಡಿರುವಂಥದ್ದು ಪಕ್ಕ. ಮುಂದೇನು ವೆರಿ ಇಂಪಾರ್ಟೆಂಟ್ ಸಂಗತಿ. ಈಗ ಸೇನೆ ಸನ್ನದ್ಧವಾಗಿದೆ. ಎಷ್ಟು ಮಟ್ಟಿಗೆ ಅಂದರೆ ನಿನ್ನೆ 2 ಮನೆಗಳನ್ನು ಉರುಳಿಸಲಾಯಿತು, ಸ್ಫೋಟಗೊಳಿಸಲಾಯಿತು. ಇವತ್ತು 3 ಜನರ ಮನೆಗಳು. ಯಾರ್ಯಾರು ಬೆಂಬಲ ಕೊಟ್ಟಿದ್ರು, ಸ್ಥಳೀಯರ ಬೆಂಬಲ ಇಲ್ಲದೇನೆ ಇಲ್ಲಿ ಯಾವನಾದ್ರೂ ಉಸಿರಾಡಕ್ಕೆ ಸಾಧ್ಯನಾ? ಸ್ಥಳೀಯರ ಬೆಂಬಲ ಇಲ್ಲದೇನೆ ಶಾಹಿದ್ ಅಹಮದ್ ಅವನ ಮನೆಯನ್ನು ಧ್ವಂಸ ಮಾಡಲಾಗಿದೆ. ಶೋಪಿಯಾನದಲ್ಲಿರುವಂಥ ಅವನ ಮನೆ ಪೀಸ್ ಆಗಿದೆ. ಇವತ್ತು 3 ಮನೆಗಳು, ಕುಲ್ಗಾಮ್ನ ಮಾತಲಂ ಪ್ರದೇಶದಲ್ಲಿರುವಂಥ ಮನೆ ಕೂಡ ನೆಲಸಮ. ಮತ್ತೊಬ್ಬ ಉಗ್ರ ಅಹಸಾನ್ ಉಲ್ ಹಕ್ ಅವನ ಮನೆ ಕೂಡ ಧ್ವಂಸ. ಪುಲ್ವಾಮಾದ ಮುರಹಾನ್ ಪ್ರದೇಶದಲ್ಲಿರುವಂಥ ಅವನ ಮನೆ ಹುಡುಕಿ ಕೊಲ್ಲುವಂತ ಪ್ರಯತ್ನಗಳಾಗ್ತಾ ಇವೆ. ನಾವು ತೋರಿಸ್ತಾ ಇದೀವಿ ಪುಲ್ವಾಮಾದಲ್ಲಿ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಕುಲ್ಗಾಮ್ನಲ್ಲಿ ಮತ್ತೆ ಶೋಪಿಯಾನ 3 ಕಡೆಗೆ ಮನೆಗಳು. ನೋಡಿ, ಯಾರು ಈ ಹುಟ್ಟಿದ ನೆಲದಲ್ಲಿ ಇಲ್ಲಿನ ಅನ್ನ, ಇಲ್ಲಿನ ನೀರು, ಇಲ್ಲಿನ ಗಾಳಿ ಕುಡಿದು ಮಾತೃಭೂಮಿಗೆ ಅನ್ಯಾಯ ಮಾಡ್ತಾರಲ್ಲ, ದ್ರೋಹ ಮಾಡ್ತಾರಲ್ಲ, ಅಂಥ ದ್ರೋಹಿಗಳಿಗೆ ಇಂಥದ್ದೇ ಶಿಕ್ಷೆ ಆಗಬೇಕು. ಅವ್ರನ್ನ ನಂಬಿರುವಂಥ ಮನೆಯವರು ಕೂಡ ಅತಂತ್ರರಾಗಬೇಕು. ಇವಾಗ ಕೊಂದ್ರಲ್ಲ ಒಂದಿಷ್ಟು ಜನ, ಅವರ ಮನೆಗಳು ಕತ್ಲಾಗಿವೆಯಲ್ಲ, ಯಾವನ ಜವಾಬ್ದಾರಿ? ಯಾರು ಜವಾಬ್ದಾರಿ? ಜನ ಕೇಳ್ತಾ ಇದ್ದಾರೆ, ಯಾರು ಜವಾಬ್ದಾರಿ? ಕೊಡಿ ಉತ್ತರವನ್ನ. ನಿನ್ನೆ 2 ಮನೆಗಳು ಧ್ವಂಸ, ಇವತ್ತು 3 ಮನೆಗಳು ಧ್ವಂಸ. ಯಾವನ ಬಾಲ ಬೀಚ್ತಾನೆ ನೋಡೋಣ. ಚಳಿನಲ್ಲಿ ನಡುಗಿ ಸತ್ತಾಗ ಗೊತ್ತಾಗುತ್ತೆ. ಬೇರೆಯವ್ರನ್ನ ಕೊಲ್ಲಲಿಕ್ಕೆ ಹೆಲ್ಪ್ ಮಾಡುವಂಥವ್ರಿಗೆ ತಮ್ಮ ಮನೆಯ ಸ್ಥಿತಿಗತಿಗಳೇನು ಅನ್ನೋದು ಅರ್ಥ ಆಗಬೇಕು. ಜವಾಬ್ದಾರಿ ಇದ್ದರೆ, ಮನೆಯವ್ರಿಗೆ ಜವಾಬ್ದಾರಿ ಇದ್ದರೂ ಮಕ್ಕಳನ್ನ ಆ ರೀತಿ ಸಾಕಲ್ಲ, ಪ್ರಶ್ನೆ ಬೇರೆ. ಇನ್ನು ಇವ್ರಿಗೆ ಜವಾಬ್ದಾರಿ ಇದ್ದರೂ ಕೂಡ ಈ ರೀತಿ ಹಾದಿ ತಪ್ಪಲ್ಲ. ಈ ರೀತಿ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಹಾದಿ ತಪ್ಪುತ್ತಾರೆ ಅಂತಂದರೆ, ಹೊರಗಡೆಯವರಿಗೆ ಇವರು ಆಶ್ರಯ ಕೊಡ್ತಾರೆ ಅಂತಂದರೆ, ಮನೆಯಲ್ಲಿ ಸ್ಫೋಟಕಗಳನ್ನು ಇಟ್ಕೊಳ್ತಾರೆ ಅಂತಂದರೆ ಯಾಕೆ ಬಿಡಬೇಕು? ಇಂಥವ್ರನ್ನ ಮಗ್ಗಲು ಮುರಿಬೇಕು, ಹೆಣ ಎತ್ತಬೇಕು. ಇಂಥವ್ರನ್ನ ಹೆಣ ಎತ್ತಬೇಕು, ಆವಾಗ ಮಾತ್ರ ಸರಿಯಾಗತ್ತೆ. ಸ್ಥಳೀಯರ ಸಹಕಾರ ಇಲ್ಲದೇನೆ ಯಾವನಾದರೂ ಕೈ ಜೋಡಿಸಕ್ಕೆ ಸಾಧ್ಯೇನ್ರಿ? ಕೈ ಜೋಡಿಸಕ್ಕೆ ಸಾಧ್ಯನಾ?